ದೀರ್ಘಕಾಲದ ನಂತರ ನಾನು ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಆಗಾಗ್ಗೆ ನೋಡ್ತಾ ಇದ್ದೆ ಆಯಾಯ ವ್ಯಾಕ್ಸಿನ್ ಲಸಿಕೆ ಮಾಡ್ತಿರೋ ಕಂಪನಿಗಳನ್ನು ಮಾತಾಡ್ತಿರೋದನ್ನ. ಏನಪ್ಪ ನಮ್ಮ ಕತೆ, ನಮಗೂ ಹೇಳ್ಸಕ್ಕಾಗಲ್ವಲ್ಲ ಇವ್ರ ಕೈಯಲ್ಲಿ ಅಂತ ಅನ್ನಿಸ್ಕೋತಿದ್ವಿ. ಇದಕ್ಕಂತ ಯಾರೋ ಒಬ್ರು ನನಗೊಂದು SMS ಹಾಕಿದ್ರು, ಇಲ್ಲ ಭಾರತ್ ಬಯೋಟೆಕ್ದು ದೇಸಿ ಲಸಿಕೆ ಏನಿದೆ ಅದ್ರದ್ದು ಸಹ ಸಂಸ್ಥಾಪಕಿ ಇದ್ದಾರಲ್ಲ ಅವ್ರು ಕನ್ನಡ ಮಾತಾಡ್ತಾರೆ ನೋಡ್ರಿ ಅಂತ. ನಾವು ಒಳ್ಳೆ ಮರುಭೂಮಿನಲ್ಲಿ ವಯಸ್ಸಿಸ್ ನೀರು ಸಿಕ್ದಂಗೆ ನಮಗೆ ಇಂಥ ವಿಚಾರದಲ್ಲಿ ಬಿಡ್ತೀವ, ಹಿಡ್ಕೊಂಡ್ವಿ ಅವ್ರನ್ನ. ಓಕೆ, ನಮ್ಮ ಜೊತೆ ಇದ್ದಾರೆ ಸುಚಿತ್ರಾ ಎಲ್ಲ ಅವರು ನಮ್ಮ ಜೊತೆ ಈಗ ಮಾತನಾಡಕ್ಕಿದ್ದಾರೆ. ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಬಿಡೋಣ. ನಮಸ್ಕಾರ ಮೇಡಮ್, ನಿಮಗೆ ನಾನು ರಂಗನಾಥ್ ಅಂತ ಮಾತನಾಡ್ತಾ ಇದ್ದೀನಿ. ತಾವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಯಾಕೆ ಸ್ವಲ್ಪ ಒಂದು 4 ದಿನ ನನ್ನ ನ್ಯೂಸ್ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ನಾನು ಹೆಂಗಿದ್ದೀನಿ ಅಂತ. ನಾನು ನೋಡಿರ್ಬಹುದು ನಿಮ್ಮನ್ನ, ಯಾವಾಗ್ಲಾದ್ರೂ ಬೆಂಗಳೂರಲ್ಲಿ ಬರ್ತಾನೆ ಇರ್ತೀನಿ. ಹೌದಾ? ಅದರಿಂದ ಮೇ ಬಿ ಐ ವುಡ್ ಹ್ಯಾವ್ ಸೀನ್ ಯು ಆರ್ ಸಮ್ವೇರ್ ಐ ವುಡ್ ಹ್ಯಾವ್ ಹರ್ಡ್ ಯು, ಅಂಡ್ ಐ ಆಮ್ ಆಲ್ಸೋ ನೌ ಅ ಲಿಟಲ್ ಅಫ್ರೇಡ್ ಆಫ್ ಟಾಕಿಂಗ್ ಟು ಯು. ಇಲ್ಲ ನೋಡಿ, ಇದೆ ನೀವು ಕರೋನಾಗೆ ನಾವು ಎದರ್ಕೊಂಡಿಲ್ಲ, ನೀವು ನನ್ನ ಜೊತೆ ಎದರ್ಕೊಂಡ್ಬಿಟ್ರೆ ನಾನು ಕರೋನಾಗಿಂತ ಡೇಂಜರ್ ಹಂಗಾರೆ. ಬಿಕಾಸ್ ನಮ್ಮ ಕನ್ನಡ ಅಷ್ಟು ಏನೋ ಕ್ಲಿಯರ್ ಆರ್ ಪ್ಯೂರ್ ಆಗಿ ಇರೋದು. ಅಯ್ಯೋ ರಾಮಚಂದ್ರ, ನೀವು ಮಾತಾಡ್ತಿದ್ದೀರಲ್ಲ ಮೇಡಮ್, ಅದ್ರಲ್ಲಿ ನೀವು ನನ್ನ ಲೆಕ್ಕಾಚಾರದಲ್ಲಿ ಅಸೆಂಬ್ಲಿ ಒಳಗೆ ಸ್ಟ್ರೈಟ್ ಹೋಗ್ಬಿಡ್ಬೋದು. ನಮ್ಮ ಅಸೆಂಬ್ಲಿ ಒಳಗಡೆ ಇರೋರಿಗೆ ಮಾತಾಡಕ್ ಬರಲ್ಲ. ಅಯ್ಯೋ ಕತೆ, ನೀವು ಇಷ್ಟು ಚೆನ್ನಾಗಿ ಮಾತಾಡ್ಬಿಟ್ರೆ ನಾಮಿನೇಟ್ ಮಾಡ್ಬಿಡ್ತೀವಿ ನಾವು ಕೌನ್ಸಿಲ್ಗೆ. ಕೌನ್ಸಿಲ್ ಬೇಡ ಬಿಡಿ, ಚೆನ್ನಾಗಿಲ್ಲ. ಈಗ ಯಾಕೋ ಇತ್ತೀಚೆಗೆ ಗಲಾಟೆ ಮಾಡ್ತಿದ್ದಾರೆ ಅವರು, ಬೇಡ. ಓಕೆ, ಕರೋನಾ ವಾರಿಯರ್ಸ್ ಅಂತ ನಾವು ಎಲ್ಲರಿಗೂ ವಿ ಕಾಲ್ ದೆಮ್. ಅಂದ್ರೆ ದೇ ಆರ್ ಫೈಟಿಂಗ್ ದಿಸ್ ಬ್ಯಾಟಲ್ ಪ್ಯಾಂಡಮಿಕ್ ಅನ್ನ ಅಂತ. ಆದರೆ ನಿಮ್ಮನ್ನು ನಾವೀಗ ಈ ಕಂಪನಿನವ್ರನ್ನೆಲ್ಲ ನಾವೀಗ ಕರೋನಾ ಕಮಾಂಡರ್ಸ್ ಅಂತ ಕರಿಬೇಕು ಅರ್ಜೆಂಟಾಗಿ. ಯಾಕಂದರೆ ನೀವು ನಮ್ಗೆ ಲಸಿಕೆ ಕೊಡಬೇಕು. ಈಗ ನೀವು ನಮಗೆ ಕರೋನಾ ಕಮಾಂಡರ್ಸ್. ಸಾರ್ಕ್ ಬೆಂಗಳೂರಿನಲ್ಲಿ ನಡೆದಾಗ 80 ರಾಯಭಾರಿಗಳು ಬಂದಿದ್ರೋ ಇಲ್ವೋ ಕರೆಕ್ಟಾಗಿ ಹೇಳಕ್ಕೆ ಗೊತ್ತಾಗ್ತಿಲ್ಲ ನಂಗೆ ನಂಬರ್. ಅವತ್ತು ನಿಮ್ಮ ಕಂಪನಿಗೆ 80 ರಾಯಭಾರಿಗಳು ಬಂದಿದ್ರಂತೆ. ಏನು ವಂಡರು, ಅಷ್ಟೊಂದು ಜನ ಹೆಂಗೆ ನಿಭಾಯಿಸ್ಕೊಂಡ್ರಪ್ಪ ನನಗೆ ಗೊತ್ತಿಲ್ಲ. ಸ್ಟಿಲ್ ನೀವು ಕನ್ನಡ ಯಾಕೆ ಕಲ್ತ್ಕೊಂಡ್ರಿ ಅಥವಾ ಹೆಂಗೆ ಬಂತು ನಿಮಗೆ? ಓಕೆ, ಒಂದು ಸ್ಮಾಲ್ ಟೈಮ್, 1 minute ಅಲ್ಲಿ ಟ್ರೈ ಮಾಡ್ತೀನಿ ಎಷ್ಟು ಜಲ್ದಿ. ನ್ಯೂಸಲ್ಲಿ ಎಂತೆಂಥವ್ರಿಗೆಲ್ಲ ಬೇಕಾದಷ್ಟು ಟೈಮ್ ಕೊಟ್ಬಿಟ್ಟಿದ್ದೀವಿ, ನಿಮಗೆ ಕೊಡಲ್ವೇ? ಮಾತಾಡಿ. ನಾವು 1985 ಅಲ್ಲಿ ನಾವು ಬೆಂಗಳೂರು ಮೈಸೂರಲ್ಲಿ ಇದ್ದವ್ರೆ. ಮೈಸೂರಾ? ಹೌದು. ಅದೇನಾಯ್ತಂದ್ರೆ ನಮ್ಮ ಹಸ್ಬೆಂಡ್ ಅಂಡ್ ಆಲ್ಸೋ ದ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ಭಾರತ್ ಬಯೋಟೆಕ್ ಇಸ್ ಡಾಕ್ಟರ್ ಕೃಷ್ಣ ಎಲ್ಲ. ಅವ್ರಿಗೆ ಮಾಸ್ಟರ್ಸ್ ಹೈ ಎಜುಕೇಶನ್ ಪೋಸ್ಟ್ ಗ್ರಾಜುಯೇಷನ್ ಅಂತ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಹೆಬ್ಬಾಳಲ್ಲಿ ಆಯ್ತು ಅವ್ರದ್ದು. ಅದರಾದ್ಮೇಲೆ ಅವರು ಹುಬ್ಳಿ ಧಾರವಾಡಲ್ಲಿ ಕೆಲಸ ಮಾಡಿದ್ದಾರೆ. ಆದ್ಮೇಲೆ ಮತ್ತೆ ಮೈಸೂರಲ್ಲಿ ಬಂದು ಅಲ್ಲಿನೂ ಕೆಲಸ ಮಾಡಿದ್ರು. ಸೊ ಹೋಲ್ ಆಫ್ ಕರ್ನಾಟಕ ಹಿ ಹ್ಯಾಸ್ ಟ್ರಾವೆಲ್ಡ್ ಅಂಡ್ ಹಿ ಹ್ಯಾಸ್ ಲಿವ್ಡ್ ಇನ್ ಕರ್ನಾಟಕ. ಬಹಳ ಪಾಲಿಟಿಷಿಯನ್ಸ್ ಗಿಂತ ಬೆಟರ್ ಟ್ರಾವೆಲ್ ಮಾಡಿದಾರಲ್ಲ ನಿಮ್ಮ ಯಜಮಾನ್ರು. ಇಲ್ಲ, ಅವಾಗ ಅದು ಅದೇ ಹಿಸ್ ಜಾಬ್ ವಾಸ್ ಲೈಕ್ ದಟ್ ಅಂಡ್ ವರ್ಕಿಂಗ್ ಫಾರ್ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ದಿ ಅಗ್ರಿಕಲ್ಚರಲ್ ಸೆಕ್ಟರ್. So he has extensively lived in Karnataka and more than 6-7 years. MSc ಅಲ್ಲಿ ಮುಗಿಸಿದ್ರು ಹೆಬ್ಬಾಳದಲ್ಲಿ. ಅದಾದ್ಮೇಲೆ ನಾನು ಅವ್ರಿಗೆ ಜೊತೆ ಮಾಡ್ಕೊಂಡಿದ್ದು 1982-83 ಇಂದ ನಾವು ನಮ್ಮ ಮದ್ವೆ ಆದ್ಮೇಲೆ ನಾನು ಮೈಸೂರು ಸೇರ್ಕೊಂಡಿದ್ದೆ. ಏನ್ ಮೇಡಮ್ ಫುಲ್ ನಾವು ಮೈಸೂರಿನವ್ರೆ. ಎಲ್ಲಿದ್ರೆ ಮೈಸೂರಲ್ಲಿ? ನಾವು ಅಲ್ಲಿ ನಮ್ದು ಸ್ಟರ್ಲಿಂಗ್ ಥಿಯೇಟರ್ ಇದೆ ಅಲ್ಲ, ಸ್ಟರ್ಲಿಂಗ್ ಥಿಯೇಟರ್. ಹೌದು, ಸ್ಟರ್ಲಿಂಗ್ ಥಿಯೇಟರ್ ಗೊತ್ತೇಳಿ. ವಿದ್ಯಾರಣ್ಯಪುರಂ ಅಲ್ಲಿ ಇದ್ದಿದ್ದೀವಿ ಫಸ್ಟ್. ಮತ್ತೆ ಅದಾದ್ಮೇಲೆ ಯಾದವಗಿರಿ. ಅಯ್ಯೋ ಯಾದವಗಿರಿ ನಮ್ಮ ರೈಲ್ವೆ ಕ್ವಾರ್ಟರ್ಸ್ ಪಕ್ಕದಲ್ಲಿ ನಾವಿದ್ದಲ್ಲೇ. ಹೇಳಿ. ರಾಮಕೃಷ್ಣಾಶ್ರಮದ ಕಾಂಪೌಂಡ್ ಹಿಂಭಾಗನೇ ಯಾದವಗಿರಿ. ಅಲ್ಲೇ ಇದ್ದಿದ್ದು ನಾವು, ಜಸ್ಟ್ ಯಾದವಗಿರಿಯಲ್ಲಿ. ಆಯ್ತು, ನೀವು ಇಷ್ಟೆಲ್ಲ ಇಲ್ಲಿದ್ದು ಕನ್ನಡ ಕಲ್ತು ಗಂಡ ಹೆಂಡತಿ ಇಲ್ಲೇ ಕೆಲಸ ಮಾಡಿ ಎಲ್ಲ ಮಾಡಿದ್ಮೇಲೆ ಹೈದರಾಬಾದ್ಗೆ ಯಾಕೆ ಹೋದ್ರಿ? ಇಲ್ಲ, ನಾವು US-ಗೆ ಹೊಟ್ಟೋಗಿದ್ದೀವಿ. ಏನಾಯ್ತಂದ್ರೆ ನಮ್ಗೆ ಹೈಯರ್ ಎಜುಕೇಶನ್ಗೆ US ಸ್ಕಾಲರ್ಶಿಪ್ ಸಿಕ್ಕಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಜಾಬ್ಸ್ ಎಲ್ಲ ಬಿಟ್ಬಿಟ್ಟು US-ಗೆ ಹೋಗ್ಬೇಕು. ಯಾಕಂದ್ರೆ ಅಂತದ್ದು ಎಕ್ಸ್ಪೀರಿಯನ್ಸ್, ಎಕ್ಸ್ಪೋಜರ್, ಟ್ರೈನಿಂಗ್ ಅಂಡ್ ನಾಲೆಜ್ ನಾನು ನಾವು ಸ್ವಲ್ಪ ತಿಳಿಸ್ಕೋಬೇಕು ಅಂತ ನಾವು ಇಂಡಿಯಾ ಬಿಟ್ಟು ಹೋಗಿದ್ವಿ. ಹೋಗ್ಬಿಟ್ಟು ಅಲ್ಲಿ ಆಲ್ಮೋಸ್ಟ್ 13-14 years US ಅಲ್ಲೇ ನಾವು ನಮ್ಮ
ವರ್ಕ್ ಅಂಡ್ ಕರಿಯರ್ನ ಸ್ವಲ್ಪ ಇದು ಮಾಡ್ತಾ ಬರ್ತಾ ಇದ್ದೀವಿ. ನೋಡಿ, ನೀವು ಇದ್ದಿದ್ರೆ ನಾವಿಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟು ಕರ್ನಾಟಕದಲ್ಲೇ ಇಟ್ಕೊತಿದ್ವಾ? ಇಲ್ಲೇ ಸ್ಟಾರ್ಟ್ ಮಾಡಿದ್ದಿದ್ರೆ ನೀವು ಯಾಕೆ ಹೋದ್ರಿ ಹೈದರಾಬಾದ್ಗೆ ಹೇಳಿ ನನಗೆ ಕರೆಕ್ಟಾಗಿ. ಅದಾದ್ಮೇಲೆ ನಾವು ಮತ್ತೆ ಇಂಡಿಯಾಗ್ ಬರ್ಬೇಕು ಅಂತ ಒಂದು ದೊಡ್ಡ ಇಟ್ ವಾಸ್ ಅ ಪ್ಯಾಷನ್. ನನಗೆ ಪ್ಯಾಷನ್ ಸ್ವಲ್ಪ ಕನ್ನಡ ವರ್ಡ್ ಬರ್ತಾ ಇಲ್ಲ, ಆಶೆ ಅದು ಬಂದಿತ್ತು ಮೈಂಡ್ ಅಲ್ಲಿ. ನಮ್ಮ ತಂದೆ ಅವರೆಲ್ಲ ಗವರ್ಮೆಂಟ್ ಆಫ್ ಇಂಡಿಯಾಗೆ ಸರ್ವಿಸ್ ಮಾಡಿದವರು. ಅವರು ಈ ತರ ದೇಶದಕ್ಕೆಲ್ಲ ಹೋಗ್ಬಿಟ್ಟು ಬಂದ್ಮೇಲೆ ಮತ್ತೆ ಅವ್ರು ಹೇಳ್ತಾನೆ ಇದ್ರು, ನಮ್ ತಂದೆ, ಯು ಆಲ್ವೇಸ್ ಕಮ್ ಬ್ಯಾಕ್ ಟು ಇಂಡಿಯಾ ಅಂಡ್ ಸರ್ವ್ ಇಂಡಿಯಾ ಅಂತ. ಸರಿ, ಡೂ ಸಮಥಿಂಗ್ ಬಟ್ ಡೂ ವಾಟ್ ಎವರ್ ಯು ವಾಂಟ್ ಟು ಡೂ ಇಟ್ ಇನ್ ಇಂಡಿಯಾ. ಈಗ ಹೈದರಾಬಾದ್ ಇಂಡಿಯಾನಲ್ಲೇ ಇದೆ, ನಮ್ಗೇನ್ ಬೇಜಾರಿಲ್ಲ. ಹೌದು, ಬಟ್ ಆದ್ರೂ ನಾನೊಂದು ಸ್ವಲ್ಪ ಸೆಲ್ಫಿಶ್ ಆಗೋದು ಬೇಡವಾ? ವೆಲ್, ವಿ ಹ್ಯಾವ್ ಟು ಬಿ ಸೆಲ್ಫಿಶ್ ಫಾರ್ ಇಂಡಿಯಾ. ಅದಕ್ಕೆ ನೀವು ಹೆಂಗಿದ್ರು ಈಗ ಭಾರತ್ ಬಯೋಟೆಕ್ನವರು ನಾಳೆ ದೊಡ್ಡ ದೊಡ್ಡ ವ್ಯಾಕ್ಸಿನ್ ಮಾಡ್ತೀರಿ, ಇನ್ನೊಂದು 2-3 ಪ್ರೊಡಕ್ಷನ್ ಯೂನಿಟ್ಗಳು ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಅದು ದಯಮಾಡಿ ಸ್ವಲ್ಪ ಕರ್ನಾಟಕದ ಕಡೆಗೂ ಬನ್ನಿ, ಅಲ್ಲೇ ಕೂತ್ಕೊಂಡ್ಬಿಡ್ಬೇಡಿ. ನಾನು ಹೇಳ್ತೀನಿ ಅದು. ಐ ವಿಲ್ ಫಿನಿಶ್ ದಿಸ್. ಹೈದರಾಬಾದ್ ಯಾಕೆ ಹೋಗಿದ್ವಿ ಅಂದ್ರೆ, ಅಲ್ಲಿ ಆಲ್ರೆಡಿ ಫಾರ್ಮಾ, ಹೈದರಾಬಾದ್ ವಾಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಸ್ ಅ ಫಾರ್ಮಾ ಕ್ಲಸ್ಟರ್. ಟ್ರೂ. ಸೊ ಫ್ರಮ್ ದ 1970s ಆನ್ವರ್ಡ್ಸ್, IDPL ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಹ್ಯಾಡ್ ಸ್ಟಾರ್ಟೆಡ್ ದಟ್. ಹೌದು. ಅದರಿಂದ ಅದಾದ್ಮೇಲೆ ಪ್ರೈವೇಟ್ ಆಂಟ್ರಪ್ರಿನರ್ಸ್ ಸಣ್ಣದಾಗಿ ಸಣ್ಣ ಸಣ್ಣ ಕಂಪನೀಸ್ ಎಲ್ಲ ಶುರು ಆಯ್ತು ಅಲ್ಲಿ. ಅಂಡ್ ನಾವು ಬಂದಿದ್ದಾಗ IT, Bangalore and Karnataka was booming for IT. So we felt that we probably could not even afford the land and the project costing and all that, because land was something that we need to have at least a good extent of land. Yakendre nam facilities alla 1+1 ಮಾಡಬೇಕು ಅಷ್ಟೇ. We can't go 10-20 floors height alla ಮಾಡಬಾರ್ದು according to the international guidelines. So adradmele, because of supply chain management, already the pharma sector has a lot of supply chain logistics in Hyderabad, which was very convenient. So we had to take that decision as a small startup entrepreneur. Nammatra avaga bala kadmi funding ittu, adrinda we had to use that funding in the proper way. I completely agree with you. ನೀವು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ. ಆ ಟೈಮಲ್ಲಿ ನಮ್ಮಲ್ಲಿ ಸ್ವಲ್ಪ ಹಿಂದಿದ್ವಿ. ನಂತರದಲ್ಲಿ ನಾವು ಬೀದರ್, ವಿಚ್ ಈಸ್ ಬಾರ್ಡರಿಂಗ್ ಹೈದರಾಬಾದ್, ಅಲ್ಲಿ ಒಂದಿಷ್ಟು ಫಾರ್ಮಾ ಯೂನಿಟ್ಸ್ ನಮ್ಮ ಕರ್ನಾಟಕದಲ್ಲಿ ಬಂತು. ಬೀದರ್ ಬಾರ್ಡ್ರಲ್ಲಿ ಒಂದಷ್ಟು ಬಂತು ನಮ್ದು. ವಿ ವರ್ ಲ್ಯಾಕಿಂಗ್ ಬಿಹೈಂಡ್. ಐ ಅಗ್ರಿ ವಿತ್ ಯು. ಬಟ್ ಒಂದು ಹಂಬಲ್ ರಿಕ್ವೆಸ್ಟ್, ಏನು ಬೇಜಾರು ಮಾಡ್ಕೋಬೇಡಿ, ಬೇರೆ ಕರೋನಾ ಕೇಳೋ ಬದಲು ಇದು ಕೇಳ್ತಿದ್ದಾನೆ ಅಂತ. ಈಗ ಇನ್ಫೋಸಿಸ್ ಬೆಂಗಳೂರಲ್ಲಿ ಸ್ಟಾರ್ಟ್ ಆಯಿತು, ಆಮೇಲೆ ಹೈದರಾಬಾದ್ಗೆ ಬರಲಿಲ್ವಾ, ಆಮೇಲೆ ಪುಣೆಗೆ ಹೋಗ್ಲಿಲ್ವಾ? ಹೌದು. ಹಾಗೆ ಬ್ಯಾಕ್ ಆಫ್ ದಿ ಮೈಂಡ್ ಅಲ್ಲಿ ಒಂದ್ಸರಿ ಕರ್ನಾಟಕನು ಇಟ್ಕೊಂಡಿರಿ, ಆಮೇಲೆ ನೋಡೋಣ ಫ್ಯೂಚರ್ ಅಲ್ಲಿ ಏನಾಗುತ್ತೋ. Can I add one more line if you don't mind? Yes, please madam. ನಮ್ಮ ಯಜಮಾನರು ಬಿಟ್ಟಿಲ್ಲ ಕರ್ನಾಟಕದನ್ನ, ನಾವು ಬಿಟ್ಟಿಲ್ಲ. ಹೌದಾ? ವೆರಿ ಗುಡ್. ಹಂಗಾರೆ ನಾವು ವಿ ಆರ್ ಹ್ಯಾಪಿ. ಮಾಲೂರಲ್ಲಿ ಪ್ರಾಜೆಕ್ಟ್ಸ್ ಮಾಡ್ತಾ ಇದೀವಿ. ಸೂಪರ್ ಬಿಡಿ. ಹಂಗಾರೆ ಸಾಕು, ನಮ್ಗೆ ಸದ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ, ಮುಂದಕ್ಕೆ ನೋಡೋಣ ಹೆಂಗಾಗತ್ತೆ ಅಂತ. ಲೆಟ್ಸ್ ಗೋ ಬ್ಯಾಕ್ ಟು ಅವರ್ ಒರಿಜಿನಲ್ ಸಬ್ಜೆಕ್ಟ್, ವಿಚ್ ಈಸ್ ಆಬ್ವಿಯಸ್ಲಿ ದಿ ವ್ಯಾಕ್ಸಿನ್. ಇಂಡಿಯಾನ ಮೆನಿ ಪೀಪಲ್ ಇನ್ ದಿ ವರ್ಲ್ಡ್, ಬಹಳ ಜನ ಈ ಪ್ರಪಂಚದಲ್ಲಿ, ಇನ್ಕ್ಲೂಡಿಂಗ್ ದಿ ಲೈಕ್ಸ್ ಆಫ್ ದಿ ಬಿಲ್ ಗೇಟ್ಸ್, ಹೇಳ್ತಾರೆ ವಿ ಆರ್ ದಿ ಸೂಪರ್ ಮ್ಯಾನ್ ಆಫ್ ವ್ಯಾಕ್ಸಿನ್ಗಳು ಮತ್ತು ಫಾರ್ಮಾ ಸೆಕ್ಟರ್ನಲ್ಲಿ ಅಂತ. ಸೊ ನ್ಯಾಚುರಲಿ ದಿ ಫೀಲಿಂಗ್ ಆಫ್ ಪ್ರತಿ ಇಂಡಿಯನು, ಪ್ರತಿ ಭಾರತೀಯನ ಭಾವನೆ ಏನು ಅಂತಂದರೆ, ನಮ್ದೊಂದು ದೇಸಿ ಲಸಿಕೆ ಆಗಬೇಕು, ದಿ ಹೋಮ್ ಮೇಡ್ ವ್ಯಾಕ್ಸಿನ್ ನಮ್ಮದೇ ಇರಬೇಕು ಅಂತ. ಹೌ ಫಾರ್ ಅವೇ ವಿ ಆರ್ ಫ್ರಮ್ ಇಟ್? ಎಷ್ಟು ದೂರ ಇದ್ದೀವಿ ನಮ್ಮ ದೇಶದ ಹೆಮ್ಮೆಯಾಗಿ ಒಂದು ಲಸಿಕೆಯನ್ನು ಎತ್ತಿ ಹಿಡಿಯಕ್ಕೆ? ಎಷ್ಟು ದೂರ ಇದ್ದೀವಿ ಇನ್ನೂ? Comfortably I can say we are less than 3 to 4 months away. Beautiful, fantastic. Because ಎಷ್ಟು ಹತ್ರ ಇದೀವಿ ಅಂತ ನಾನು ಇವಾಗ ಅದನ್ನ ನಾನು ತಿಳಿಸ್ಕೊತಾ ಇದ್ದೀನಿ. ಯಾಕೆಂದ್ರೆ ವ್ಯಾಕ್ಸಿನ್ ಡೆವಲಪ್ಮೆಂಟ್ ನೀವು ನೋಡಿದ್ರೆ ವರ್ಲ್ಡ್ ಓವರ್ ಇಟ್ ಟೇಕ್ಸ್ ಅಟ್ ಲೀಸ್ಟ್ 15-20 years in the making. Yes. And not only in India but also in the world, anywhere in the world. But because ಈ ಪ್ಯಾಂಡಮಿಕ್, ಈ ಒಂದು ಅನ್ಫಾರ್ಚುನೇಟ್ ಸೆನಾರಿಯೋ ಅಲ್ಲಿ ನಾವೆಲ್ಲ ಕೂತಿದ್ದೀವಿ. ಸೊ ದ ವರ್ಲ್ಡ್ ಕಂಟ್ರೀಸ್ ಅಂಡ್ ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್, ಅಕಾಡೆಮಿಕ್ ಯೂನಿವರ್ಸಿಟೀಸ್, ಕಂಪನೀಸ್, ಗವರ್ಮೆಂಟ್ಸ್ ಎಲ್ಲರೂ ದೇ ಜಾಯಿಂಡ್ ಹ್ಯಾಂಡ್ಸ್, ಎಲ್ಲರೂ ಒಟ್ಟಿಗೆ ಬಂದು
ಏನಾದ್ರು ಒಂದು ಮಾಡ್ಲೇಬೇಕು, ಯಾಕೆಂದ್ರೆ ಲೈವ್ಸ್ ಅಂಡ್ ಲೈವ್ಲಿಹುಡ್ಸ್ ಅಂಡ್ ಹೆಲ್ತ್ ಆಫ್ ದ ಪಬ್ಲಿಕ್ ಅಂಡ್ ಮ್ಯಾನ್ಕೈಂಡ್ ಇಸ್ ಬೀಯಿಂಗ್ ಅಫೆಕ್ಟೆಡ್. ಹೌದು. So that is the reason why everybody has compressed the timelines. We are working 24/7. In fact, ನಿಮ್ಗೆ ನಾನು ಒಂದು ಹೇಳಬೇಕು, ನಮ್ಗೆ ಲಾಕ್ಡೌನ್ ಇರ್ಲಿಲ್ಲ. We were working all through, whether it was lockdown 1 or 2 or 3 or 4 or 5, ನಮ್ಗೆ ಏನು ಡಿಫರೆನ್ಸ್ ಕಾಣಿಸ್ಲಿಲ್ಲ. ನಮಗೂ ಇರ್ಲಿಲ್ಲ ಮೇಡಮ್ ಲಾಕ್ಡೌನ್, ಜರ್ನಲಿಸಮ್ ನಲ್ಲಿ ಟಿವಿ ನೋಡಿದೆ. ನೀವು ಅಷ್ಟೇನೆ, because the media was so effective in talking about the issues and the healthcare situation and scenario in the country. So our employees and our staff, everybody has been working, and this is how we started. Bring the strains came from National Institute of Virology ಅಂತ ಪುಣೆ ಅಲ್ಲಿ ಬಹಳ ದೊಡ್ಡ ನ್ಯಾಷನಲ್ ಎಕ್ಸಲೆನ್ಸ್ ಸೆಂಟರ್ ಅದು. ಇಟ್ ಇಸ್ ICMR ಇನ್ಸ್ಟಿಟ್ಯೂಷನ್, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್. ಅದು ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ಸ್ ಇನ್ ದ ಕಂಟ್ರಿ. ಅವ್ರ ಹತ್ರನೇ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆಲ್ ದ ಸ್ಯಾಂಪಲ್ಸ್, ಬ್ಲಡ್ ಸ್ಯಾಂಪಲ್ಸ್ ಎಲ್ಲ ನಾವು ಇಂಡಿಯಾದಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಅಲ್ಲಿಗೆ ಕಳಿಸ್ತಾ ಇದ್ರು. Because that RT-PCR testing was first done in the NIV labs in Pune. Okay. For most of the samples. So my request is, ನೀವು ಹೇಳೋದು ಇನ್ನೊಂದು 3 ರಿಂದ 4 ತಿಂಗಳು ಆಗ್ಬೋದು ನಮಗೆ ಅಂತಿದ್ದೀರಿ. ಡೆಸ್ಪೈಟ್ ಕೋವ್ಯಾಕ್ಸಿನ್, ನಮ್ಮ ವ್ಯೂವರ್ಸ್ ಕೇಳ್ತಾ ಇದ್ದೀನಿ, ಭಾರತ್ ಬಯೋಟೆಕ್ ಹೈದರಾಬಾದ್ ಜಿನೋಮ್ ವ್ಯಾಲಿನಲ್ಲಿರುವಂಥ ಕಂಪನಿ, ಭಾರತದ ಕಂಪನಿ, ಭಾರತದ್ದೇ ಲಸಿಕೆಯನ್ನು ಮಾಡ್ತಾ ಇದ್ದಾರೆ. ಕೋವ್ಯಾಕ್ಸಿನ್ ಅದರ ಹೆಸರು. ಈ ಕೋವ್ಯಾಕ್ಸಿನ್ ಈಗ ವಿ ಆರ್ ಇನ್ 3rd stage ಆಫ್ ಟ್ರಯಲ್ಸ್ ಅಲ್ವಾ? ಕ್ಲಿನಿಕಲ್ ಟ್ರಯಲ್ಸ್, ಎಸ್. ಓಕೆ, ಹೌದು. 3rd stage ಮುಗಿದ ಮೇಲೆ ನಮಗೆ ಸ್ಟಾರ್ಟ್ ಆಗಬೇಕು. ಜನರಲಿ ಎಲ್ಲರೂ ನನ್ನನ್ನು ಕೇಳೋದು, ಹೇಗೆ ವರ್ಕ್ ಆಗುತ್ತೆ ಈ ವ್ಯಾಕ್ಸಿನು? ಬಿಕಾಸ್ ಕೋವ್ಯಾಕ್ಸಿನ್ ಐ ಆಮ್ ಟೋಲ್ಡ್ ಈಸ್ ಟಾರ್ಗೆಟೆಡ್ ಆನ್ ಎ ಕ್ಯಾಟಗರಿ ಆಫ್ 18+. ಸೊ ಹೇಗೆ ವರ್ಕ್ ಆಗಬಹುದು ಇದು ನಮಗೆ? vaccines are made for both ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ, ನ್ಯೂ ಬಾರ್ನ್ ಬೇಬೀಸ್, ಅವ್ರಿಗೂ ಮಾಡ್ತೀವಿ. ಅಡಲ್ಟ್ ವ್ಯಾಕ್ಸಿನ್ಸ್ ಆಲ್ಸೋ ಆರ್ ಮೇಡ್. ಹಾಗಾದ್ರೆ ನಾವು ಮಾಡ್ತಿರೋ ಕೋವ್ಯಾಕ್ಸಿನ್ ಮಕ್ಕಳಿಗೂ ಕೊಡಬಹುದಾ? ಇಲ್ಲ, ಇವಾಗ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಅದಕ್ಕೋಸ್ಕರ ಮತ್ತೆ ಟೆಸ್ಟ್ ಮಾಡಬೇಕು. ಕ್ಲಿನಿಕಲ್ ರಿಸರ್ಚ್ ಹ್ಯಾಸ್ ಟು ಬಿ ಡನ್ ಅಗೇನ್ ಟು ಪ್ರೂವ್ ಇಟ್ ಇನ್ ಚಿಲ್ಡ್ರನ್. So that is why today world over is it not irony? ಒಂದು ಕಡೆ ನಾವು ಮಕ್ಕಳನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಕರೋನಾನಲ್ಲಿ ಡೇಂಜರಸ್ ಝೋನ್ ನಲ್ಲಿ ಇದ್ದಾರೆ ಮಕ್ಕಳು ಅಂತೀವಿ, ಬಟ್ whereas our vaccine comes later to them, ಆಮೇಲೆ ಬರುತ್ತೆ ಅಂತೀವಿ. Okay, in this particular pandemic scenario, this is hurting the adult population to a large extent compared to the children's population in any of the countries. If you see, their data shows it. Correct. And also the children are we don't know, this is a hypothesis nan helodu ivaga, yakendre idella under 10-12 months, under 8-9 months nadita iro ಒಂದು ರಿಸರ್ಚ್. ಕರೆಕ್ಟ್, ಐ ನೋ, ವರ್ಲ್ಡ್ ಓವರ್ ನಡೀತಾ ಇದೆ. ನಾವು ಒಬ್ಬರೇ ಹೇಳಕ್ ಆಗೋದಿಲ್ಲ ಇದರ ಬಗ್ಗೆ. ಬಟ್ ದ ಚಿಲ್ಡ್ರನ್ ಹ್ಯಾವ್ ಬೀನ್ ವ್ಯಾಕ್ಸಿನೇಟೆಡ್ ವಿತ್ ಸಮ್ ಅದರ್ ವ್ಯಾಕ್ಸಿನ್ಸ್ ಬಿಕಾಸ್ ದೇ ಆರ್ ಅಡ್ವೈಸ್ಡ್ ಬೈ ಆಸ್ ಪರ್ ದಿ WHO ನಾರ್ಮ್ಸ್. ಬಹಳ ವ್ಯಾಕ್ಸಿನ್ಸ್ ನಾವು ಕೊಡ್ತಾ ಇದೀವಿ. ವಿ ಡೋಂಟ್ ನೋ ವೆದರ್ ದ ಚಿಲ್ಡ್ರನ್ ಆರ್ ಹ್ಯಾವಿಂಗ್ ಸಮ್ ಕೈಂಡ್ ಆಫ್ immunity in their resistance in their bodies. Even under 12 years they are holding good so far. So that is why they are blessed. They are children. And world wide ಒಂದು ಅಭಿಪ್ರಾಯ ಬಂದಿತ್ತಿದು, ಇಂಡಿಯನ್ಸ್ ಪರ್ಟಿಕ್ಯುಲರ್ಲಿ ಆರ್ ಮೋರ್ ವೆಲ್ ಪ್ರೊಟೆಕ್ಟೆಡ್, ಹೆಚ್ಚು ಅವರಿಗೆ ರಕ್ಷಣೆ ಇದೆ, ಬಿಕಾಸ್ ಅವ್ರಿಗೆ ಲಾರ್ಜ್ ವ್ಯಾಕ್ಸಿನ್ಸ್ ಇದೆ ಅವ್ರ ಹತ್ರ ಈಗಾಗಲೇ, ಹಾಗಾಗಿ ಅವರು ಮೋರ್ ಪ್ರೊಟೆಕ್ಟೆಡ್ ಇದ್ದಂಗಿದ್ದಾರೆ ಆಸ್ ಎ ಪಾಪ್ಯುಲೇಷನ್ ಅಂತ ಒಂದು ಥಿಯರಿ ಇತ್ತು. ವೆದರ್ ದ ಥಿಯರಿ ಇಸ್ ಕರೆಕ್ಟ್ ಆರ್ ರಾಂಗ್, ರೈಟ್ ಆರ್ ರಾಂಗ್ ಇಸ್ ಅ ಡಿಫರೆಂಟ್ ಇಶ್ಯೂ ಅದು, ಬಟ್ ಒಂದು ಥಿಯರಿ ಇತ್ತು. ಹೌದು. ನನ್ನ ಪ್ರಶ್ನೆ, ದಿಸ್ ಇಸ್ ಆಲ್ ಪರ್ಫೆಕ್ಟ್, ಓಕೆ, ಬರುತ್ತೆ, 3rd ವ್ಯಾಕ್ಸಿನಲ್ಲೂ ಆಗತ್ತೆ, ಎಲ್ಲ ಬರ್ಬೋದು, ಮಾಡ್ಬೋದು, ಡ್ಯಾಶ್ ಡ್ಯಾಶ್ ನಡೆಯುತ್ತೆ. ಪ್ರೈಸಿಂಗ್ ಇಂಡಿಯನ್ ಪಾಪ್ಯುಲೇಷನ್ಗೆ ಬಹಳ ದೊಡ್ಡ ಪ್ರಾಬ್ಲಮ್ ಈಸ್ ಬೇಸಿಕಲಿ ನಮ್ಮ ದೇಶದಲ್ಲಿ
ಸ್ವಲ್ಪ ಫ್ರೀ ಮೆಂಟ್ಯಾಲಿಟಿ ಜಾಸ್ತಿ ನಮ್ಮ ದೇಶದಲ್ಲಿ. ಹಾಗಾಗಿ ಏನು ಪ್ರೈಸಿಂಗು ಹೆದರ್ಕೋತಾ ಇದ್ದೀವಿ, ಕೆಲವೆಲ್ಲ ತುಂಬ ಜಾಸ್ತಿ ಆಗ್ಬಿಡ್ಬೋದೇನೋ, ನಮ್ಗೆ ಅಫೋರ್ಡಬಿಲಿಟಿ ಇರುತ್ತೋ ಇಲ್ವೋ, ತೊಗೊಳಕ್ಕಾಗತ್ತೋ ಇಲ್ವೋಪ್ಪ ಅಂತ ಏನಾದ್ರು ಇಂಡಿಕೇಶನ್ ಇದೆಯಾ? ಏನಾದ್ರು ಒಂದು ಲೈಟಾಗಿ ಒಂದು ಇದೆಯಾ? I know how very softly you can ask tough questions. ಹೌದಾ? ನಂಗೆ ಅರ್ಥ ಆಯ್ತು. ಮತ್ತೆ ಎಲ್ಲ ಅರ್ಥ ಬೈತಾರೆ ಆಯ್ತು ಮೇಡಮ್ ನನಗೆ. ನನ್ನನ್ನು ಟಿವಿನಲ್ಲಿ, ನೀ ಬಾಯಿಗೆ ಬಂದಂಗೆ ಬೈತಾ ಇರ್ತೀಯ, ಎಲ್ಲರಿಗೂ ಟಫ್ ಆಗಿ ಬೈತೀಯ ಅಂತಾರೆ. ನೀವು ನೋಡಿದ್ರೆ ನಂಗೆ ಹಿಂಗೆ ಹೇಳ್ತೀರಿ. ಇಲ್ಲ, ನೀವು ಬಹಳ ಸಾಫ್ಟ್ ಆಗಿ ಹಾರ್ಡ್ ಕ್ವೆಶ್ಚನ್ ಕೇಳ್ತಾ ಇದ್ದೀರಾ. ಐ ವಿಲ್ ಆನ್ಸರ್ ಇಟ್ ಟು ದ ಬೆಸ್ಟ್ ಆಫ್ ಮೈ ಅಬಿಲಿಟಿ. ಐ ವಿಲ್ ಆನ್ಸರ್. Yes. ಅದೇ ಐ ವಿಲ್ ಟೆಲ್ ಯು ಒನ್ ಥಿಂಗ್. ನಮ್ಮ ಇಂಡಿಯಾದಲ್ಲಿ we are actually supplying more than 40 to 50% of the vaccines to the world. Correct. UNICEF procurement and Gavi procurements and many other countries directly procure from ನಮ್ಮ Indian manufacturers ಇಂದ our vaccines, our ಕಂಟ್ರಿಗಳಿಗೆ ಯಾವ್ದು ವ್ಯಾಕ್ಸಿನ್ಸ್ ಬೇಕೋ ಅದನ್ನೆಲ್ಲ ಪ್ರೊಕ್ಯೂರ್ ಮಾಡ್ಕೋತಾ ಇದ್ದಾರೆ. We have the reputation of almost supplying to more than 120 countries or even more around the world. The vaccine costing and price, we also supply to government of India, because first of all of us should know that ನಮ್ಮ ಕಂಪನೀಸ್ಗಳು ಎಲ್ಲೋ ಎಕ್ಸ್ಪೋರ್ಟ್ ಮಾಡ್ಬಿಡ್ತಾ ಇದ್ದಾರೆ ಅಂತ ಆ ಒಂದು ಪ್ಲೀಸ್ ಆ ಥಾಟ್ ನ ಸ್ವಲ್ಪ ಪ್ಲೀಸ್ ದಯವಿಟ್ಟು ಅದನ್ನ ಸೈಡ್ಗೆ ಇಟ್ಕೊಂಡಿರ್ತೀವಿ. ಇಲ್ಲಪ್ಪ, ನಾನು ಇಟ್ಕೊಂಡಿಲ್ಲ. ಯಾಕೆ ಹೇಳಿ? ನೀವಿಬ್ರು ಕರ್ನಾಟಕದವರು, ಯಾರು ಕೊಡ್ದಿದ್ರು ನಮ್ಗಂತೂ ಕೊಡ್ತೀರಿ ಅಂತ ನಾನು ನಂಬ್ಕೊಂಬಿಟ್ಟಿದ್ದೀನಪ್ಪ. ಇಲ್ಲ, ನಮ್ಮ ಕಂಟ್ರಿಗೆ, ನಮ್ಮ ಇಂಡಿಯಾ ಗವರ್ಮೆಂಟ್ ಆಫ್ ಇಂಡಿಯಾ ಪ್ರೊಕ್ಯೂರ್ಸ್ ಫಾರ್ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ಸ್. ಪೋಲಿಯೋ ನೀವೆಲ್ಲರಿಗೂ ನಮ್ಗೆ ಗೊತ್ತಿದೆ, ಪೋಲಿಯೋ ಇಸ್ ಗಿವನ್ ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟ್ ಟು ಎವ್ರಿ ಚೈಲ್ಡ್ ಬಾರ್ನ್ ಇನ್ ದಿಸ್ ಕಂಟ್ರಿ. ಕರೆಕ್ಟ್. ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ನಿಮ್ಗೆ ಗೊತ್ತಿದೆ, ಟ್ವೈಸ್ ಅ ಇಯರ್ ಗವರ್ಮೆಂಟ್ ಆಫ್ ಇಂಡಿಯಾ ಅದನ್ನ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ 7 to 8 vaccines are included in the national immunization program. Correct. ಅದರಲ್ಲಿ ಪೆಂಟಾವೆಲೆಂಟ್ ವ್ಯಾಕ್ಸಿನ್ಸ್, DPT, ಹೆಪಟೈಟಿಸ್ ಬಿ, ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ, ಅದು ಜಾಯಿಂಟ್ ಆಗಿ 5 ವ್ಯಾಕ್ಸಿನ್ಸ್ ಒಂದೇ ಡೋಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ರೋಟಾ ವೈರಸ್, ಅದು ನಮ್ದು ಒಂದು ಅದೇ ನಮ್ಮ ಪ್ರಾಡಕ್ಟ್ 5 years 2015 ಅಲ್ಲಿ ನಾವು ಲಾಂಚ್ ಮಾಡಿದ್ದು, ಅದನ್ನು ಇವಾಗ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಕೊಡ್ತಾ ಇದ್ದೀವಿ. ಸರಿ, ನೀವು ಪ್ರೈಸಿಂಗ್ ಹೇಳಕ್ ಆಗಲ್ಲ ಅಲ್ಲ? I will tell. No, I will tell you. I am coming. Our vaccines in India and our pharma medical products, ನಮ್ ಇಂಡಿಯಾದಲ್ಲಿ ನಾವು ಸೇಲ್ ಮಾಡೋರ ಪ್ರೈಸಸ್ and also the supply to UNICEF and international agencies are the lowest in the world. That much guarantee I can give you. We will not be a $20 vaccine or a $40 vaccine. ಅದು ನಮಗೆ ಗೊತ್ತಿದೆ. ಬಹಳ ಜಾಸ್ತಿ ಅಂದ್ರೆ ಒಂದು ಸಿಂಗಲ್ ಡೋಸೇಜ್ ಒಂದು $4-5 ಬೀಳ್ಬೋದೇನಪ್ಪ ನಮ್ಮ ದೇಶದಲ್ಲಿ? $5 ಬೀಳ್ಬೋದೇನೋ? I think you are a very good economist also. ನನ್ನ ಲೆಕ್ಕಾಚಾರದಲ್ಲಿ ಹಂಗೆ ಅನ್ಕೊಂಡಿದ್ದೀನಿ ಮೇಡಮ್, ಬಿಕಾಸ್ ನಮ್ದು ವಾಲ್ಯೂಮ್ ಬಿಸ್ನೆಸ್, ಇಂಡಿಯಾದೆಲ್ಲ ವಾಲ್ಯೂಮ್ ಬಿಸ್ನೆಸ್ ಹೌದು ಅಲ್ವಾ? ಇಲ್ಲ, I'm telling you, our polio vaccine is $2 a dose. ಅದನ್ನ ಲೆಕ್ಕ ಇಟ್ಕೊಂಡೆ ನೋಡಿದೆ, ಒಂದು $5 ಅಂದ್ರೆ ಒಂದು $250-300 ಈಚೆ ಆಚೆ ಸಿಂಗಲ್ ಡೋಸ್ಗೆ ಹಾಕ್ಬೋದು ಅಂತ ಅನ್ಕೊಂಡೆ. It will be very, very affordable for a common man also. Okay, all right. ಕೆಲವು ಸರಿ ರಾಜಕೀಯೇತರ ಮಾತುಕತೆಗಳು ಒಂಥರ ಚೆನ್ನಾಗಿರುತ್ತಪ್ಪ ಅಲ್ವಾ? ಮೇಡಮ್ ಜೊತೆ ಮುಂದುವರಿಸ್ಬಿಡೋಣ ಬೇಗ ಫಾಸ್ಟ್ ಆಗಿ. ಮೇಡಮ್ ವೆಲ್ಕಮ್ ಬ್ಯಾಕ್ ವಾಪಸ್ಸು. ಸಾರಿ ನಿಮಗೆ ಇಂಟರಪ್ಟ್ ಮಾಡಿದರೆ, ನಾನು ದಯವಿಟ್ಟು ಕ್ಷಮಿಸ್ಬಿಡಿ. ಕ್ವಿಕ್ಕಾಗಿ ಹೋಗೋಣ ಒಂದಷ್ಟು ಪ್ರಶ್ನೆಗಳ ಕಡೆಗೆ. ಪ್ರೈಸಿಂಗ್ ಆಲ್ ರೈಟ್, ಒಂದು ರಫ್ ಇಂಡಿಕೇಶನ್ ನಮಗೆ ಸಿಕ್ಕಿದೆ. ಐ ಆಮ್ ಶೂರ್ ಗೌರ್ಮೆಂಟ್ ಸಪ್ಲೈ, ಸರ್ಕಾರದವ್ರು ಕೊಡೋ ಪ್ರೈಸಿಂಗಿಗೂ ಪ್ರೈವೇಟ್ ಸೈಡಲ್ಲಿ ಸಿಕ್ಕೋ ಪ್ರೈಸಿಂಗಿಗೂ ವ್ಯತ್ಯಾಸ ಇರುತ್ತೆ ಅನ್ನೋದು ನನಗೆ ಗೊತ್ತಿದೆ. ಬಿಕಾಸ್ ಆಬ್ವಿಯಸ್ಲಿ ಇಟ್ ವಿಲ್ ಬಿ ಸಬ್ಸಿಡೈಸ್ಡ್ ಆಗಿರುತ್ತೆ ಈ ಸೈಡಲ್ಲಿ ಗೌರ್ಮೆಂಟ್ ಸೈಡಿಗೆ ಬಂದಾಗ. ದಟ್ ಐ ನೋ, ದಟ್ ಐ ಕ್ಯಾನ್ ಮೇಕ್. ಬಟ್ ದಿ ಮೇಜರ್ ಕ್ವಶನ್ ಎಲ್ಲಾರ್ದು ಬರ್ತಿರೋದು, look at the Pfizer, what it has done today. Pfizer has cut down its production today. Yesterday, day before, they have indicated their productions are coming down. They are not doing the expected production. ಅಂದರೆ ಡಿಕ್ಲೇರ್ಡ್ ಪ್ರೊಡಕ್ಷನ್ ಮಾಡೋಕ್ಕೆ ರೆಡಿ ಇಲ್ಲ, ಅವ್ರೀಗ ಕಟ್ ಡೌನ್ ಮಾಡ್ತಿದ್ದಾರೆ. ಹಾಗಾಗಿ ಎಲ್ಲರಿಗೂ ಭಯ ಇರೋದು, 130 ಕೋಟಿ ಇರೋ ಜನ ಈ ದೇಶದಲ್ಲಿ ಪ್ರೊಡಕ್ಷನ್ ಉತ್ಪಾದನೆ ಬಹಳ ದೊಡ್ಡ ಚಾಲೆಂಜ್ ಅಂತ. ಆರ್ ಯು ರೆಡಿ? We are ready. How?
we combinedly, I'm speaking the Indian vaccine industry. I told you earlier also. ನಮ್ಮ ದೇಶಕ್ಕೆ ಹೈದರಾಬಾದ್ ಇಂದ 70% of vaccines are produced in Hyderabad. And for the rest of the world, we are supplying 40 to 50% of the vaccines. ಈ ವ್ಯಾಕ್ಸಿನ್ಗೆ ಪ್ರೊಡಕ್ಷನ್ ಲೈನ್ಸ್ ಇದೆಯಾ ನಮ್ಮ ಹತ್ರ? We have it because ಇದಕ್ಕೆ ಮುಂಚೆ pandemic H1N1 came about 10 years ago. ಕರೆಕ್ಟ್. Swine flu ಅಂತ. ಹೌದು. ಆವಾಗ್ಲೂ 3 companies from India were asked by the government of India to be ready with the production and volumes of doses for H1N1 vaccine. ಓಕೆ. Which was done by us, but anyhow, not a I'm billion, convinced. not a billion. Whatever the government first predicts according to their data and information, ಇವಾಗ ಅವ್ರು ತಗೊಂಡಿದ್ದು ಅಷ್ಟೇ ಹಾಗೆ ಮಾಡ್ತಾ ಇದ್ದಾರೆ. They are talking to all the state governments and they are collecting the data as to what is the first requirement for each state ಅಂತ. ಕರೆಕ್ಟ್, ಅದು ಒಪ್ಕೊಂಡೆ. ಅಂದ್ರೆ ಮೋದಿ ಅವ್ರ ಪ್ಲಾನ್ ಸರಿ ಇದೆಯಾ? ಹೀಗ ಪ್ಯಾಂಡಮಿಕ್ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ವಿಲ್ ಹ್ಯಾವ್ ಟು ಟೇಕ್ ದ ಡೆಸಿಷನ್ಸ್. Yeah. In a pandemic scenario, any government, national government of that country, like in the US, you can see, ಅಲ್ಲಿ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾವ ಒಂದು ಸ್ಟೇಟ್ ಇಂಡಿಪೆಂಡೆಂಟ್ ಆಗಿ ಡೆಸಿಷನ್ಸ್ ಮಾಡ್ಕೊಳ್ಳಕ್ ಆಗೋದಿಲ್ಲ. Because the pandemic laws are like such that WHO will tell the countries and the world No, how are you to... happy the way our government is behaving? That's my question. Yes. Okay, Yes. ನಮ್ಮ ಸರ್ಕಾರದ್ದು. Yes, they have been very proactive because the ICMR collaboration itself goes to show that how an institution of the Yes. government of India Correct. under the Ministry of Health Yeah. has agreed to share the strains to a private company Yes. to develop this vaccine candidate. ಇದು ಎಷ್ಟು ಡೋಸೇಜ್ ಭಾರತ್ ಬಯೋಟೆಕ್ ಕೋವ್ಯಾಕ್ಸಿನ್? ಡಬಲ್ ಡೋಸೇಜ್ ಒಂದಾ? It will be 2 doses. ಎರಡು ಡೋಸ್ ಆಗುತ್ತೆ. ಏನ್ ಗ್ಯಾಪ್ ಅಲ್ಲಿ ಡೋಸೇಜ್ ಇರುತ್ತೆ? ಇಸ್ ಇಟ್ 14 or 28 days? 0 and 28th day. 0 and 28th day. ಓಕೆ, ಬಹಳ ಜನ ನನ್ನನ್ನು ಕೇಳ್ತಾರೆ ಮೇಡಮ್, ಕಾಮನ್ ಮ್ಯಾನ್ಸ್. ನಮ್ದೇನು ಇಂಟರ್ನ್ಯಾಷನಲ್ ಚಾನಲ್ ಅಲ್ಲ ಮೇಡಮ್, ಆರ್ಡಿನರಿ ಜನ ನೋಡ್ತಾರೆ ಒಳ್ಳೊಳ್ಳೆಯವರು. ಅದಕ್ಕೆ ನಾನು ಇಂಥ ಪ್ರಶ್ನೆನೇ ಕೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ಏನಪ್ಪ ನನ್ನಂತ ಎಕ್ಸ್ಪರ್ಟ್ ಕೂರಿಸ್ಕೊಂಡು ತೆಪ್ಪದ ಪ್ರಶ್ನೆ ಕೇಳ್ತಾನೆ ಅಂತ. ನಮ್ಮಲ್ಲಿ ಬಹಳ ಜನ ಕೇಳ್ತಾರೆ, ಒಂದ್ಸರಿ ನಾ ತಗೊಂಡ್ಬಿಟ್ರೆ ಈ ವ್ಯಾಕ್ಸಿನ್ ಸಾಕಾ, ಲೈಫ್ ಲಾಂಗ್ ಬೇಡವಾ ಅಂತ ಕೇಳ್ತಾರೆ. ಅದು ನಾವು ಇವಾಗ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಇವಾಗ ಇದನ್ನ ಈ ಸ್ಟ್ರೈನ್ಗೆ ನಾವು ಇದನ್ನ ಮಾಡ್ತಾ ಇದ್ದೀವಿ. ಈವನ್ ಇನ್ ದ ವರ್ಲ್ಡ್ ಇಂಥದ್ ಇನ್ಫಾರ್ಮೇಶನ್ ಇವಾಗ ಸೈಂಟಿಫಿಕ್ ಅಕಾಡೆಮಿಕ್ ಮೆಡಿಕಲ್ ಕಮ್ಯುನಿಟಿಯಲ್ಲಿ ಇಲ್ಲ. ಸರ್, ವಿ ಆರ್ ಹಿಯರಿಂಗ್ ನ್ಯೂ ಸ್ಟ್ರೈನ್ಸ್ ಆರ್ ಅಪಿಯರಿಂಗ್ ಆರ್ ಮೇ ಅಪಿಯರ್. ಅಂದ್ರೆ ಮೇಡಮ್ ಅವ್ರು ಹೇಳ್ತಾ ಇರೋದು ಸ್ಟ್ರೈನ್ ಅಂದ್ರೆ ಕರೋನಾನಲ್ಲಿ ಹೊಸ ಹೊಸ ತಳಿಗಳು ಬಂದಂಗೆ. ನಮ್ಮ ಹಸುನಲ್ಲಿ ತಳಿ ಇರಲ್ವಾ, ಆ ಥರ ಕರೋನಾಗೂ ತಳಿಗಳಿವೆ. ತರಾವರಿ ತಳಿಗಳು ಬಂದುಬಿಟ್ರೆ ಈ ವ್ಯಾಕ್ಸಿನ್ ವರ್ಕ್ ಆಗಲ್ಲ ಅಂತ ಮೇಡಮ್ ಹೇಳ್ತಾ ಇರೋದು. ದಟ್ ಈಸ್ ಓಕೆ, ಅದನ್ನು ಆಮೇಲೆ ನೋಡೋಣ ಇನ್ನೊಂದು ಸರ್ತಿ. ನಿಮ್ಮ ಎಫಿಕೆಸಿ, ವೆರೈಟಿ ಆಫ್ ವ್ಯಾಕ್ಸಿನ್ಸು, ನಿಮ್ಮ ಸಾಮರ್ಥ್ಯ ಏನಿದೆ, ಕೆಪಾಸಿಟಿ ಅನ್ನೋದನ್ನು ಸ್ಪುಟ್ನಿಕ್ ಒಂದು ಕ್ಲೈಮ್ ಮಾಡಿದೆ, ಫೈಸರ್ ಒಂದು ಕ್ಲೈಮ್ ಮಾಡಿದೆ, ಮೊಡರ್ನಾ ಒಂದು ಕ್ಲೈಮ್ ಮಾಡಿದೆ, ಒಬ್ಬೊಬ್ಬರು ಒಂದು ಕ್ಲೈಮ್ ಮಾಡ್ತಾ ಇದ್ದಾರೆ. ನಮ್ಮ ಕೋವ್ಯಾಕ್ಸಿನ್, ಈ ಭಾರತೀಯ ಲಸಿಕೆದು ಆ ಎಫೆಕ್ಟಿವ್ನೆಸ್ಸು ಎಷ್ಟಿರಬಹುದು ರಫ್ ಆಗಿ ಎಂಡ್ಗೆ ಬಂದಾಗ? Effectiveness is the study which we are doing right now in 26,000 ವಾಲಂಟಿಯರ್ಸ್ ನಲ್ಲಿ ಈ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ಇವಾಗ. ಇದರ ಸ್ಟಡಿಯಲ್ಲಿ ಈ 3 months ಒಳಗೇನೆ ಇದರದ್ದು ಸ್ಟಡಿ ಡೇಟಾ ಎಲ್ಲ ನಮ್ಗೆ ಗೊತ್ತಾಗುತ್ತೆ. ಓಕೆ, ವಾಲಂಟಿಯರ್ ಸಿಗ್ತಿದಾರಾ? ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ? ಇವಾಗ ಸ್ವಲ್ಪ ಕರ್ನಾಟಕದಲ್ಲಿ ವಾಲಂಟಿಯರ್ಸ್ ಸ್ವಲ್ಪ ಜಾಸ್ತಿ ಆದ್ರೆ ಚೆನ್ನಾಗಿರೋದು. ಯಾಕೆಂದ್ರೆ 2 ಸೆಂಟರ್ ಕೊಟ್ಟಿದೀವಿ. ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ವೈದೇಹಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ಬೆಳಗಾಂದಲ್ಲಿ ಜೀವನ್ ರೇಖಾ ಹಾಸ್ಪಿಟಲ್. ಈ 2 ಸೆಂಟರ್ಸ್ ಕೊಟ್ಟಿದ್ದೀವಿ ಕರ್ನಾಟಕಗೆ. ICMR ಅವರು ಸೆಲೆಕ್ಟ್ ಮಾಡಿದ್ದಾರೆ. ಅದರಿಂದ 2000 ವಾಲಂಟಿಯರ್ಸ್ ಬೇಕಾಗಿದೆ ಫ್ರಮ್ ಕರ್ನಾಟಕ ಇಟ್ ಸೆಲ್ಫ್ ಟು ಕಂಪ್ಲೀಟ್ ದಿಸ್ ಟ್ರಯಲ್ ಇನ್ ಅ ವೆರಿ effective and
ಫಾಸ್ಟ್ ಮ್ಯಾನರ್, ಇನ್ ಅ ಗುಡ್ ಇಲ್ಲ ಮ್ಯಾನರ್. ಬರ್ತಾರೆ ಬಿಡಿ, ಜನ ಬರ್ತಾರೆ, ಸ್ವಲ್ಪ ನಿಧಾನಕ್ಕೆ ಬರ್ತಾರೆ. ಕರ್ನಾಟಕದವರು ನಾವು ಭಾಳ ಕೇರ್ಫುಲ್ ಜನ, ಎಲ್ಲ ಚೆಕ್ ಮಾಡ್ಕೊಂಡು ಬರ್ತೀವಿ ನಾವು, ಸುಮ್ಮನೆ ಬಂದ್ಬಿಡಲ್ಲ ಹಂಗೆಲ್ಲ. ನಾವು ಬರ್ತೀವಿ ಬಟ್ ಕೇರ್ಫುಲ್ ಆಗಿ ಬರ್ತೀವಿ ಅಷ್ಟೇ, ಬರ್ತೀವಿ, ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ. ಈಗ ಒಂದು ಕ್ವಶನ್ ನಂದು, ನಾನೊಂದು ಹೇಳ್ಬೋದಾ ನಿಮ್ಗೆ? ಇನ್ನೊಂದು ಮಾತು ಹೇಳ್ಬೋದಾ? ಪ್ಲೀಸ್ ಗೋ ಹೆಡ್. ನೀವು ವಾಲ್ಯೂಮ್ಸ್ ಬಗ್ಗೆ ಕೇಳಿದ್ದೀರಾ ಲಾಸ್ಟ್ ಟೈಮ್, ಲಾಸ್ಟ್ ಕ್ವೆಶ್ಚನ್. ಐ ಕ್ಯಾನ್ ಕಂಫರ್ಟಬಲಿ ಟೆಲ್ ಯು, ಅಶ್ಯೂರ್ ಯು ಅಂಡ್ ದ ವ್ಯೂವರ್ಸ್ ಆಫ್ ಕರ್ನಾಟಕ ದಟ್ if India cannot supply vaccine to India, we cannot supply vaccine to the world. ಕರೆಕ್ಟ್. Okay, so that is why even the richer countries, the developed countries, America or Europe, Bill Gates anta avargale ಹೇಳ್ತಾ ಇದ್ದಾರೆ, vaccines have to be produced, India will be the hub for vaccine manufacturing. ನಾವು ಬೇಗ ಮಾಡಬೇಕು, ಮಾಡದೇ ಇದ್ರೆ ಚೈನಾನವರು ಎಲ್ಲ ನಮ್ಮ ಕಲ್ತ್ಕೊಂಡ್ಬಿಡ್ತಾರೆ. ಹತ್ರನೇ ನಮ್ಮ ಕಂಪನೀಸ್ ಗಳಿಗೆ ಆಲ್ಮೋಸ್ಟ್ ಐ ಕ್ಯಾನ್ ಕಂಫರ್ಟಬಲಿ ಟೆಲ್ ಯು, ವಿ ಕ್ಯಾನ್ ಮ್ಯಾನುಫ್ಯಾಕ್ಚರ್ ಇನ್ ದ 300 to 500 million range of volumes of doses. So you can imagine the capacities. Why do people resist that I don't want vaccine when we know it is safe, it can protect us, ನಮಗೆ ರಕ್ಷಣೆ ಕೊಡುತ್ತೆ ಅನ್ನೋದಾದ್ರೆ ಯಾಕೆ ರೆಸಿಸ್ಟ್ ಮಾಡ್ತಾರೆ? Lack of awareness ಅಷ್ಟೇ, lack of awareness. Because there is no need to be ಭಯ ಯಾಕೆ ಬೇಕು? ವ್ಯಾಕ್ಸಿನ್ ವಿಲ್ ನಾಟ್, ಸೇಫ್ಟಿ ಪ್ರೂವ್ ಆಗಿದೆ. ಅಲ್ಲ, ಸೈಡ್ ಎಫೆಕ್ಟ್ಸ್ ಭಯ ಮೇಡಮ್, ಏನಾರು ಆಗ್ಬಿಡುತ್ತೆ ಅಂತ. ಇಲ್ಲ, ಏನು ಆಗೋದಿಲ್ಲ. ಮಕ್ಕಳಿಗೆಲ್ಲ ನಾವು ಕೊಡ್ತಾ ಇದೀವಿ ಅಲ್ವಾ. ಎಂತ ನಮ್ಮ 27 million children born in the country every year. The cohort, birth cohort is 27 million. ನನಗೆ so we are giving good amount of vaccines. Yes, there is safety proven records. ವಂಡರ್ಫುಲ್ ಆಪರ್ಚುನಿಟಿ ಕೊಟ್ಟಿದ್ದೀರಿ ನಿಮ್ಮ ಜೊತೆ ಮಾತನಾಡಕ್ಕೆ. Thank you. ಈ ವ್ಯಾಕ್ಸಿನ್ಸ್ ವೆನ್ ವಿ ಸ್ಟಾರ್ಟೆಡ್ ಡೆವಲಪಿಂಗ್ ಫಾರ್ ಪರ್ಟಿಕ್ಯುಲರ್ಲಿ ಕರೋನಾ, ಇದು ನ್ಯಾಷನಲಿಸ್ಟಿಕ್ ಪ್ರೈಡ್ ಆಯಿತು ಬಹಳ ದೇಶದಲ್ಲಿ. ಆ ದೇಶದ ರಾಷ್ಟ್ರೀಯತೆ ಪ್ರಶ್ನೆ ಆಗೋಯ್ತು. ಹೌದು, ಎವ್ರಿಬಡಿ ಥಾಟ್ ವಿ ಶುಡ್ ಡೂ ಇಟ್ ಫಸ್ಟ್ ಅಂತ. ಹೌದು, ವೆದರ್ ಇಟ್ ಈಸ್ ಚೈನಾ ಆರ್ ವೆದರ್ ಇಟ್ ಈಸ್ ರಷ್ಯಾ ಆರ್ ವೆದರ್ ಇಟ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆರ್ ಎನಿಬಡಿ, ಇವ್ರದೆಲ್ಲ ಒಂಥರ ನ್ಯಾಷನಲಿಸ್ಟಿಕ್ ಪ್ರೈಡ್ ಆಗಿತ್ತು. ಹೌದು, ಇಟ್ಸ್ ಓಕೆ, ಯಾರೋ ಒಂದೆರಡು ಮಾರ್ಕೆಟ್ಗೆ ಬಂದಿರ್ಬೋದು, ಬಟ್ ನಾವು ವಿ ಆರ್ ಲೈಕ್ ಎ ಆಮೆ ಮತ್ತು ಮೊಲದ ರೇಸ್, ರ್ಯಾಬಿಟ್ ಅಂಡ್ ಟಾರ್ಟಾಯಿಸ್ ರೇಸಲ್ಲಿ ಇದ್ದಂಗೆ. ನಾವು ಸ್ಲೋಗ್ ಬಂದರೂ ಗೆಲ್ತೀವಿ ಇಂಡಿಯಾನಲ್ಲಿ. ಐ ನೋ ಇಟ್ ಅಂಡ್ ಐ ಹ್ಯಾವ್ ಸುಪ್ರೀಂ ಕಾನ್ಫಿಡೆನ್ಸ್ ಆನ್ ನಿಮ್ಗಳೆಲ್ಲರ ಎಫರ್ಟ್ಸ್ಗೆ. ಐ ಹೋಪ್ ನೀವು ಯು ವಿಲ್ ಡೂ ಇಟ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್ ಆ್ಯಂಡ್ ಫಾಸ್ಟರ್ ನಮ್ಮ ಜನಕ್ಕೆ. ಖಂಡಿತ ಮಾಡ್ತೀವಿ, ಮಾಡ್ಕೊಡ್ತೀವಿ. ಅದಕ್ಕೋಸ್ಕರ ಎಷ್ಟೊಂದು ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಾನೆ ಇದೀವಿ. ಅದನ್ನ ಬಿಡೋದಿಲ್ಲ ಅಂಟಿಲ್ ವಿ ಸಿ ದಟ್ ವ್ಯಾಕ್ಸಿನ್ ಇಸ್ ಮ್ಯಾನುಫ್ಯಾಕ್ಚರ್ಡ್, ಪ್ರೊಡ್ಯೂಸ್ಡ್, ಡಿಸ್ಟ್ರಿಬ್ಯೂಟೆಡ್ ಇನ್ ಇಂಡಿಯಾ ಫಾರ್ ಇಂಡಿಯನ್ ಪಬ್ಲಿಕ್. ನನಗೇನಂದ್ರೆ ನಮ್ಮ ದೇಶದ ಲಸಿಕೆ ಬಂದಾಗ ನಾನು ಹಾಕಿಸ್ಕೋಬೇಕು ಅನ್ಕೊಂಡಿದ್ದೀನಿ, ನಾನು ಅಲ್ಲಿವರೆಗೂ ಹಾಕಿಸ್ಕೊಳ್ಳಲ್ಲ. ಅಂಡ್ ಇನ್ನೊಂದೇ ಒಂದು ಮಾತು ಹೇಳ್ತೀನಿ, ಇಫ್ ಯು ಡೋಂಟ್ ಮೈಂಡ್, vaccines volumes of productions from other countries, they will have to first our ದೇಶಗಳಿಗೆ ಅವರು ಅದನ್ನ ಕೊಡಬೇಕು ಆಗುತ್ತಲ್ವಾ. ಅದನ್ನ ಬಿಟ್ಬಿಟ್ಟು ಅವರು they cannot send it or distribute it or export it to other countries. ಸರಿ. So their countries have one or two vaccine manufacturers. Even in the US, we are aware of the world scenario in terms of who vaccine manufacturing is very limited in that sense. ಎಷ್ಟೋ ಒಂದು 100 companies ಇಲ್ಲ, even if you worldwide you look at it. It's okay. So developing world ge ನಾವು India is going to be the biggest support system that we can give for the developing world. ಹೋಗ್ಲಿ, ನಮ್ಮ ಕೆಲಸ ನಾವು ಮಾಡೋಣ. That has been the practice of ಖಂಡಿತ ಮಾಡ್ತೀವಿ. ಭಾರತದವ್ರ ಕೆಲಸ ಅದೇನೆ. ನೀವು ಭಾಳ ದಿನ ಆದಮೇಲೆ ನಿಮ್ಮದು ಕನ್ನಡದ ನಾಲೆಡ್ಜ್ನ ನಾನು ಸ್ವಲ್ಪ ಬ್ರಷ್ ಮಾಡಿದ್ದೀನಿ, ಹಾಗಾಗಿ ಯು ವಿಲ್ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಮೀ. ಐ ವಿಲ್ ಸೇ ಥ್ಯಾಂಕ್ ಯು ಟು ಯು ಬಿಕಾಸ್ ನೀವು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಕನ್ನಡದಲ್ಲಿ ಎಷ್ಟೆಷ್ಟು ಬರುತ್ತೆ. ಚೆನ್ನಾಗಿದೆ ಕನ್ನಡ. ಸ್ವಲ್ಪ ಅವಾಗ ಯಾರು ಪಕ್ಕದಲ್ಲಿ ಇಟ್ಕೊಂಡು ಮಾತಾಡ್ತೀರಿ, ಇನ್ನೂ ಚೆನ್ನಾಗಿ ಆಗೋಗುತ್ತೆ. ನೋ ಪ್ರಾಬ್ಲಮ್. No, I will start watching your programs more from today onwards. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿರ್ತೀನಿ ನಾನು, ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಿರ್ತೀನಿ ಟಿವಿನಲ್ಲಿ. ನೋಡಕ್ ಹೋಗ್ಬೇಡಿ, ಈಗ ಅರ್ಜೆಂಟ್ ಆಗಿ ಫಸ್ಟ್ ವ್ಯಾಕ್ಸಿನ್ ಮುಗಿಸಿ ಆಮೇಲೆ ನೋಡೋರಂತೆ. ಆಲ್ ರೈಟ್,
ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಆಲ್ ದ ಬೆಸ್ಟ್ ಮೇಡಮ್, ಆನ್ ಬಿಹಾಫ್ ಆಫ್ ಎವ್ರಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ. ಥ್ಯಾಂಕ್ ಯು. ಜನವರಿ 1ರಿಂದ ಶಾಲಾ ಕಾಲೇಜು ಪ್ರಾರಂಭಕ್ಕೆ ಸರ್ಕಾರ ಹೆಚ್ಚು ಕಡಿಮೆ ತೀರ್ಮಾನ ಮಾಡದಂಗಿದೆ. ನಾಳೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಇನ್ನೊಂದು ಕಡೆ ಖಾಸಗಿ ಶಾಲೆಗಳು ಹೇಳ್ತಾ ಇವೆ, ನೀವು ಫೀಸ್ ಕಟ್ತಾ ಇದ್ರೆ ಎಕ್ಸಾಮ್ಗೆ ಕೂರಿಸಲ್ಲ ಅಂತ. ಹಂಗೆ ಮಾಡೋಕ್ಕಾಗಲ್ಲ, ಡಿಫಾಲ್ಟ್ರು ಅಂತ ಎಜುಕೇಷನ್ ಮಿನಿಸ್ಟರ್, ಶಿಕ್ಷಣ ಮಂತ್ರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಜಾರಿಗೆ ತರ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಫಸ್ಟ್. ಆಲ್ ರೈಟ್, ಮುಂದಕ್ಕೆ ಹೋಗೋದಾದ್ರೆ, ಸಾರಿಗೆ ಮುಷ್ಕರ ಮುಗಿದ ಬೆನ್ನಲ್ಲಿ ಸಾರಿಗೆ ನಿಗಮಗಳ ನೌಕರರ ಮೇಲೆ ಸೇಡಿನ ಕ್ರಮ ಆಗ್ತಾ ಇದೆಯಾ ಅಂತ ಡೌಟ್ ಬರ್ತಾ ಇದೆ. ಯಾಕಂದರೆ ಒಂದು 200ಕ್ಕೂ ಹೆಚ್ಚು ಜನನ ಅಮಾನತು ಮಾಡಿದ್ದಾರೆ ಅಂತ ನೌಕರರು ಹೇಳ್ತಾರೆ. ಸಾರಿಗೆ ನಿಗಮ ಹೇಳುತ್ತೆ ಇಲ್ಲ 36 ಜನಕ್ಕೆ ಮಾತ್ರ ಮಾಡಿದ್ದೀವಿ ಅಂತ. ನೀವು ಯಾರಿಗಾರು ಮಾಡ್ಕೊಳ್ಳಿ, ಯಾರಿಗಾರು ಬಿಟ್ಕೊಳ್ಳಿ, ಎಕ್ಸೆಪ್ಟ್ ಬಸ್ಸಿಗೆ ಕಲ್ಲು ಹೊಡೆದಿದ್ದ ನೇರ ಸಾಕ್ಷ್ಯ ಇದ್ದವ್ರನ್ನ ಬಿಟ್ಟು ಉಳಿದವ್ರನ್ನ ಈ ಹಂತದಲ್ಲಿ ಕೆರಳಿಸಕ್ಕೆ ಹೋಗಬೇಡಿ. ಸಾಧುನೂ ಅಲ್ಲ, ಧರ್ಮನೂ ಅಲ್ಲ ಅದು. ಸಾರಿಗೆ ಸಂಸ್ಥೆಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನು. ಇನ್ನು ಡಿ ಕೆ ಶಿವಕುಮಾರ್ ಅದು ಯಾವಾಗಲೂ ಯಾವುದೋ ದೇವಸ್ಥಾನದ ಮೇಲೆ ಹೆಲಿಕಾಪ್ಟರ್ಲ್ಲಿ ಹೋಗಿದ್ರಂತೆ. ಹಾಗಾಗಿ ಅದು ಶಾಪ ಆಗಿತ್ತಂತೆ, ಅವ್ರಿಗೆ ಎಲ್ಲ ಪ್ರಾಬ್ಲಮ್ಮು ಆಗೋಗಿತ್ತಂತೆ ಕಳೆದ 3 ವರ್ಷದಲ್ಲಿ. ಅದಕ್ಕೆ ಇವತ್ತು ಅಲ್ಲಿಗೆ ಹೋಗಿ ನಡ್ಕೊಂಡು, ಈ ಸರಿ ಹೆಲಿಕಾಪ್ಟರ್ ಇಲ್ಲ, ಬೆಳ್ಳಿ ಹೆಲಿಕಾಪ್ಟರ್ ಕೊಟ್ಟಿದ್ದಾರಂತೆ ದೇವರಿಗೀಗ. ತಗೊಂಡು ಆಶೀರ್ವಾದವನ್ನು ಪಡೆದಿದ್ದಾರೆ, ಪೂಜೆ ಎಲ್ಲ ಮಾಡಿ. ಇನ್ನು ನಮ್ಮ ಕಾಯಕ ಮುಂದುವರೆದಿದೆ. SSLC ಟ್ಯಾಬ್ ಹಂಚೋದು. ಇವತ್ತು ಕೋಲಾರದಲ್ಲಿ 43 ಮಕ್ಕಳು ಕೊಟ್ಟಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸಮ್ಮುಖದಲ್ಲಿ ಟ್ಯಾಬನ್ನು ವಿತರಣೆ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಖುಷಿ ಅಂತೆ. ವೆರಿ ಗುಡ್, ವೆರಿ ಗುಡ್, ಬ್ಯೂಟಿಫುಲ್. ಜ್ಞಾನದೇವಿಗೆ ಅಂತ ಪಬ್ಲಿಕ್ ಟಿವಿ ಹಮ್ಮಿಕೊಂಡಿರೋದು ತುಂಬ ಒಳ್ಳೆಯ ಕಾರ್ಯಕ್ರಮ. ತುಂಬ ಮಕ್ಕಳಿಗೆ ಹೈಸ್ಕೂಲು, ಗ್ರಾಮಾಂತರ, ಹಳ್ಳಿ ಮಕ್ಕಳಿಗೆ ತುಂಬ ಅನುಕೂಲವಾಗಿರುವಂಥದ್ದು. ಟಿವಿ ನೋಡ್ತಾ ಇರಬೇಕಾದ್ರೆ ಇಂಪ್ರೆಸ್ ಆಯ್ತು, ಪ್ರೋಗ್ರಾಮ್ ಚೆನ್ನಾಗಿದೆ ಅಂತ. ಫ್ಯೂಚರಲ್ಲಿ ಇದೇ ಥರ ಅವ್ರು ಹಮ್ಮಿಕೊಂಡ್ರೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಸೊ ಇದರಿಂದ ನಾನು ವಿಶಸ್ಸು, ಮಕ್ಕಳಿಗೂ ವಿಶಸ್ಸು, ಹಾಗೂ ಪಬ್ಲಿಕ್ ಟಿವಿ ನಾನು ವಿಶಸ್ ಅವ್ರಿಗೆ. ಪಬ್ಲಿಕ್ ಟಿವಿ ಮತ್ತು ರೋಟರಿ ಸಂಸ್ಥೆಯಿಂದ ಈ ಟ್ಯಾಬ್ ಕೊಟ್ಟಿರೋದು ನಮ್ಗೆ ತುಂಬಾ ಅನುಕೂಲವಾಗಿದೆ. ಈ ಕೊರೋನಾ ಸಂದಿಗ್ಧ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ಗಳಿಂದ ಪಡೆಯಲು ಟ್ಯಾಬ್ ತುಂಬಾ ಅನುಕೂಲಕರವಾಗಿದೆ. ಪಬ್ಲಿಕ್